ಮಾಡೋಣ. ಇವತ್ತಿನ ಒಂದು ತರಗತಿಯ ಅಧ್ಯಾಯ ಯಾವುದು ಅನ್ನೋದು ತಿಳ್ಕೋಬೇಕು ಅನ್ನೋ ಕುತೂಹಲ ಇದೆ ಅಲ್ವಾ? ನಾವೆಲ್ಲರೂ ಯಾವ ದೇಶದಲ್ಲಿ ವಾಸಿಸ್ತಾ ಇದ್ದೀವಿ? ನಮ್ಮ ದೇಶ ಯಾವುದು? ಭಾರತ ಅಲ್ವಾ? ಭಾರತದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ? 28. ಎಷ್ಟು ರಾಜ್ಯಗಳಿದ್ದಾವೆ? 28 ರಾಜ್ಯಗಳಿದ್ದಾವೆ. ಆ 28 ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಯಾವುದು? ಕರ್ನಾಟಕ. ನಮ್ಮ ರಾಜ್ಯ ಯಾವುದು? ಕರ್ನಾಟಕ. ನಾವಿವತ್ತು ಮಕ್ಕಳ ನಮ್ಮ ರಾಜ್ಯ ಕರ್ನಾಟಕದ ಬಗ್ಗೆ ತಿಳಿತಾ ಹೋಗೋಣ. ಹಾಗಾದ್ರೆ ಪಾಠದ ಹೆಸರೇನು? ನಮ್ಮ ರಾಜ್ಯ ಕರ್ನಾಟಕ. ನಮ್ಮ ರಾಜ್ಯ ಕರ್ನಾಟಕ. ನಮ್ಮ ರಾಜ್ಯ ಅನೇಕ ಪ್ರಾಕೃತಿಕ ಸಂಪತ್ತನ್ನ ಸೌಂದರ್ಯವನ್ನ ಹೊಂದಿರುವಂತಹ ರಾಜ್ಯ. ಇಡೀ ಭಾರತದಲ್ಲೇ ಅತ್ಯಂತ ಸುಂದರವಾದಂತಹ ಪ್ರಕೃತಿ ಸಂಪತ್ತನ್ನ, ಸಸ್ಯವರ್ಗಗಳನ್ನ, ಪ್ರಾಣಿವರ್ಗಗಳನ್ನ, ಖನಿಜ ಸಂಪತ್ತನ್ನ, ಜಲ ಸಂಪತ್ತನ್ನ ಹೊಂದಿರುವಂತಹ ರಾಜ್ಯವಾಗಿದೆ. ಕರ್ನಾಟಕದಲ್ಲಿ ಹಲವಾರು ನದಿಗಳು ಹರಿತವೆ. ಅವು ಹರಿಯುವಂತಹ ಸಂದರ್ಭದಲ್ಲಿ ಧುಮ್ಮಿಕ್ಕಿ ಹರಿತವೆ, ಜಲಪಾತಗಳನ್ನ ಸೃಷ್ಟಿಸಿದವೆ. ಅನೇಕ ಪರ್ವತ ಶ್ರೇಣಿಗಳನ್ನ ಕಾಣ್ತೀವಿ, ಘಟ್ಟಗಳನ್ನ ಕಾಣ್ತೀವಿ. ಹಾಗಾಗಿ ಪ್ರಾಕೃತಿಕವಾಗಿ ಸೌಂದರ್ಯವನ್ನ ಹೊಂದಿದೆ ನಮ್ಮ ರಾಜ್ಯ. ಅಪಾರವಾದಂತಹ ಪ್ರಾಕೃತಿಕ ಸಂಪತ್ತನ್ನ ಹೊಂದಿದೆ, ಸುಂದರವಾದಂತಹ ನಾಡು ಅಂತ ಹೇಳಿ ಹೇಳ್ಬಹುದು. ಇವತ್ತಿನ ಅವಧಿಯಲ್ಲಿ ಮಕ್ಕಳ ನಾವು ಕರ್ನಾಟಕದ ಹೆಸರಿನ ಹಿನ್ನೆಲೆಯನ್ನ ತಿಳ್ಕೊಂತಾ ಹೋಗೋಣ. ಹಾಗೆಯೇ ಕರ್ನಾಟಕ ರಾಜ್ಯದ ವಿಸ್ತೀರ್ಣ ಎಷ್ಟು ಅಂತ ಹೇಳಿ ತಿಳ್ಕೊಂತಾ ಹೋಗೋಣ. ಹಾಗೆಯೇ ಕರ್ನಾಟಕ ಅನ್ನೋದ ವಿವರಣೆಗಳನ್ನ, ಲಕ್ಷಣಗಳನ್ನ ನಾವು ಇವತ್ತು ತಿಳಿತಾ ಹೋಗೋಣ ಮಕ್ಕಳ. ಹಾಗಾದ್ರೆ ಬನ್ನಿ ಪ್ರಾರಂಭ ಮಾಡೋಣ. ಕರ್ನಾಟಕ ಅನ್ನೋ ಒಂದು ಹೆಸರು ನಮ್ಮ ರಾಜ್ಯಕ್ಕೆ ಹೇಗೆ ಬಂತು ಅದನ್ನ ನಾವು ಇವತ್ತಿನಿಂದ ನೋಡ್ತಾ ಇದ್ದೀವಾ? ಈಗ ಬಂದಿರುವಂತ ಹೆಸರಾದ್ರು ಇಲ್ಲ. ಯಾವಾಗಿನಿಂದ ಬಂದಿದೆ ಇದು? ಪ್ರಾಚೀನ ಕಾಲದಿಂದಲೂ ಕೂಡ ಕರ್ನಾಟಕ ಅನ್ನೋ ಹೆಸರು ಪ್ರಸಿದ್ಧಿಯನ್ನ ಪಡೆದಿತ್ತು. ರಾಜರ ಅವಧಿಯಿಂದಲೂ ಕೂಡ ಕರ್ನಾಟಕ ಅನ್ನೋ ಹೆಸರು ಪ್ರಸಿದ್ಧಿಯನ್ನ ಪಡೆದಿರೋದನ್ನ ಕಾಣ್ತೀವಿ. ಮೊದಲು ಹೇಗೆ ಬಂತಪ್ಪ ಅಂತ ಅಂದ್ರೆ ಇದನ್ನ ಕರುನಾಡು ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಕರುನಾಡು. ನಮ್ಮ ರಾಜ್ಯವನ್ನ ಏನಂತ ಕರೀತಾರೆ? ಕರುನಾಡು. ಕರುನಾಡು ಅಂದ್ರೆ ಏನು ಅರ್ಥ? ಕಪ್ಪು ಮಣ್ಣಿನ ನಾಡು. ಎಂತ ಮಣ್ಣಿನ ನಾಡು? ಕಪ್ಪು ಮಣ್ಣಿನ ನಾಡು. ಕಪ್ಪು ಮಣ್ಣಿನ ನಾಡು. ಯಾವ ಮಣ್ಣು ಹೆಚ್ಚಾಗಿದೆ? ಕಪ್ಪು ಮಣ್ಣು ಅಲ್ವಾ? ಕಪ್ಪು ಮಣ್ಣಿನ ನಾಡು ಅಂತ ಹೇಳಿ ಕರೆಯೋದನ್ನ ಕಾಣ್ತೀವಿ. ಹಾಗೆಯೇ
ಮಕ್ಕಳ ಶ್ರೀ ವಿಜಯನ ಕೃತಿಯಲ್ಲಿ ಇವಾಗ ನಮ್ಮ ರಾಜ್ಯದ ಬಗ್ಗೆ ವಿವರಣೆ ಇದೆ. ಕಾವೇರಿಯ ಗೋದಾವರಿಯವರೆಗೆ ಹಬ್ಬಿರುವ ನಾಡೆ ಕನ್ನಡ ನಾಡು ಅಂತ ಹೇಳಿ ವಿವರಣೆ ನೀಡಿರೋದನ್ನ ಕಾಣ್ತೀವಿ. ಆಯ್ತಾ? ಇದರಿಂದ ಇಲ್ಲಿಯವರೆಗೆ ಕಾವೇರಿ ನದಿಯಿಂದ ಹಿಡಿದು ಗೋದಾವರಿ ನದಿಯವರೆಗೆ, ಕಾವೇರಿ ನದಿಯಿಂದ ಹಿಡಿದು ಗೋದಾವರಿ ನದಿಯವರೆಗೆ ಈ ಒಂದು ರಾಜ್ಯ ಹಬ್ಬಿದೆ ಅನ್ನೋದು. ಭಾರತದ ನಕ್ಷೆಯಲ್ಲಿ ನೋಡಿ, ಯಾವ ನದಿಯಿಂದ? ಗೋದಾವರಿ ನದಿಯಿಂದ ಹಿಡಿದು ಕಾವೇರಿ ನದಿಯವರೆಗೆ ಈ ನಡುವೆ ಈ ರಾಜ್ಯ ಕಂಡು ಬರುತ್ತೆ ಅನ್ನೋ ವಿವರಣೆಯನ್ನ ನೀಡೋದನ್ನ ಕಾಣ್ತೀವಿ. ಆಯ್ತಾ? ಆ ನಂತರದಲ್ಲಿ ಗಮನ ಹರಿಸಿ ನಮ್ಮ ರಾಜ್ಯ ಹೇಗೆ ರೂಪುಗೊಳ್ತಪ್ಪ ಅಂತ ಅಂದ್ರೆ, 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆದವು ಅಲ್ವಾ? ಗೊತ್ತಿದೆ ಅಲ್ವಾ? ಭಾರತವನ್ನ ಆಳ್ವಿಕೆ ಮಾಡಿದಂತವ್ರು, ಸುಮಾರು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿದವರು ಯಾರು? ಬ್ರಿಟಿಷರು ಅಲ್ವಾ? ಆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ನಮ್ಮ ರಾಜ್ಯದ ಮೇಲೂ ಕೂಡ ಆಕ್ರಮಣವನ್ನ ಅವರು ಮಾಡಿದ್ರು. ಅದರ ವಿರುದ್ಧವಾಗಿ ಮೈಸೂರಿನವರು ವಿರೋಧಿಸಿದ್ದನ್ನ ಕಾಣ್ತೀವಿ. ಆಗ 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆದಿದ್ದಾವೆ. ಎಷ್ಟು ಆಂಗ್ಲೋ ಮೈಸೂರು ಯುದ್ಧಗಳು ನಡೆದಿದ್ದಾವೆ? 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆದಿದ್ದಾವೆ. ಅದರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಕರ್ನಾಟಕದ ರಚನೆ ಆಗ್ತಾ ಹೋಗಿದ್ದನ್ನ ಕಾಣ್ತೀವಿ. ಆಯ್ತಾ? ಎಷ್ಟನಪ್ಪ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೀತು ಅಂತಂದ್ರೆ 1799. ಆಯ್ತಾ? ಅದಾದ ನಂತರದಲ್ಲಿ ಕರ್ನಾಟಕ ಸುಮಾರು 9 ಜಿಲ್ಲೆಗಳನ್ನ ಒಳಗೊಂಡಂತೆ ಮೈಸೂರು ಅಂತೇಳಿ ಕರೆಸಿಕೊಂಡಿದ್ದನ್ನ ಕಾಣ್ತೀವಿ. ನಮ್ಮ ರಾಜ್ಯಕ್ಕೆ ಏನಂತ ಹೆಸರು ಬಂತು? ಮೈಸೂರು ಅಂತ ಹೇಳಿ ಹೆಸರು ಬಂದಿದ್ದನ್ನ ಕಾಣ್ತೀವಿ. ವಿಶಾಲ ಮೈಸೂರು ರಾಜ್ಯ ಅನ್ನೋದು ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಯಿತು. ಸುಮಾರು 9 ಜಿಲ್ಲೆಗಳ ಒಳಗೊಂಡಂತಹ ಒಂದು ರಾಜ್ಯ ರೂಪುಗೊಂಡಿತು. ಆಯ್ತಾ? ಇದಾದ ನಂತರದಲ್ಲಿ ಭಾಷಾವಾರು ವಿಂಗಡಣೆಯ ಸಂದರ್ಭದಲ್ಲಿ ಭಾಷೆಗಳ ಆಧಾರದ ಮೇಲೆ ಏನ್ ಮಾಡ್ತಾ ಹೋದ್ರು? ಸ್ವತಂತ್ರ ನಂತರದಲ್ಲಿ ರಾಜ್ಯಗಳನ್ನ ಒಗ್ಗೂಡಿಸ್ತಾ ಹೋದ್ರು. ಯಾರ್ಯಾರು ಯಾವ್ಯಾವ ಭಾಷೆಗಳನ್ನ ಮಾತನಾಡ್ತಾರೆ ಆ ಆಧಾರದ ಮೇಲೆ ಆ ಪ್ರದೇಶಗಳನ್ನ ಒಂದುಗೂಡಿಸ್ತಾ ಹೋದ್ರು. ಅದರ ಅನ್ವಯ ನಮ್ಮ ರಾಜ್ಯಕ್ಕೆ ಅನೇಕ ಭೂಪ್ರದೇಶಗಳು, ಅಂದ್ರೆ ಹಂಚಿ ಹೋದಂತ ಭೂಪ್ರದೇಶಗಳೆಲ್ಲ ಏನಾಗ್ತಾ ಹೋದ್ವು? ಸೇರ್ಪಡೆಯಾಗ್ತಾ ಹೋದ್ವು. ಗಮನಿಸಿ, ಇಲ್ಲಿ ಒಂದು ಭೂಪಟ ಇದೆ, ಭಾಷಾ ಆಧಾರದ ಒಂದು ಭೂಪಟ. ಆಯ್ತಾ? ಇದರಲ್ಲಿ ಗಮನ ಹರಿಸಿ ಮಕ್ಕಳ, ಕರ್ನಾಟಕದಲ್ಲಿ ಯಾವ ಭಾಷೆ ಇದೆ? ಕನ್ನಡ. ಆಂಧ್ರದಲ್ಲಿ ತೆಲುಗು. ತಮಿಳುನಾಡಿನಲ್ಲಿ ತಮಿಳು. ಕೇರಳದಲ್ಲಿ ಮಲಯಾಳಂ. ಆಯ್ತಾ? ಮಲಯಾಳಿ ಭಾಷೆ. ಆಯ್ತಾ? ಮಹಾರಾಷ್ಟ್ರದಲ್ಲಿ ಮರಾಠಿ. ಆಯ್ತಾ? ಈ ಭಾಗಗಳಲ್ಲಿ ನಮ್ಮ ರಾಜ್ಯ ಏನಾಗಿತ್ತು? ಪ್ರದೇಶಗಳು ಹಂಚಿ ಹೋಗಿತ್ತು. ಭಾಷೆಯನ್ನ, ಕನ್ನಡ ಭಾಷೆ ಮಾತನಾಡುವಂತವರೆಲ್ಲ ಮಹಾರಾಷ್ಟ್ರದಲ್ಲಿ, ಆಂಧ್ರದಲ್ಲಿ, ತಮಿಳುನಾಡಿನಲ್ಲಿ, ಕೊಡಗಿನಲ್ಲಿ ಅಂತ ಹೇಳಿ ಸೇರ್ಪಡೆ ಆಗ್ತಾ ಹೋಗಿತ್ತು. ಪ್ರದೇಶಗಳು ಹಂಚಿಕೆ ಆಗಿತ್ತು. ಅವನ್ನ ಒಟ್ಟುಗೂಡಿಸುವಂತ ಕಾರ್ಯವನ್ನ ಮಾಡಿದ್ದೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಅನ್ನೋದು. ಆಯ್ತಾ ಮಕ್ಕಳ? ಎಷ್ಟರಲ್ಲಿ ಬಂತು ಅದು? 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಾಜ್ಯಗಳ ವಿಂಗಡಣೆ ಅನ್ನೋ ಒಂದು ಕಾಯ್ದೆಗಳಿದ್ದನ್ನ ಕಾಣ್ತೀವಿ. ಈ ಕಾಯ್ದೆಯ ಅನ್ವಯ ನಮ್ಮ ರಾಜ್ಯ ರೂಪುಗೊಂಡಿತು ಅನ್ನೋದು. ಆಯ್ತಾ? ವಿಶಾಲ ಮೈಸೂರು ರಾಜ್ಯ ಅಂತ ಹೇಳಿ ಕರೆಯಲಾಯಿತು. ಏನಂತ ಕರೆಯಲಾಯಿತು? ವಿಶಾಲ ಮೈಸೂರು ರಾಜ್ಯ ಅನ್ನೋದು ಅಸ್ತಿತ್ವಕ್ಕೆ ಬಂತು. ಆಯ್ತಾ? ನವೆಂಬರ್ 1ರಂದು ಇದು ಅಸ್ತಿತ್ವಕ್ಕೆ ಬರುತ್ತೆ. ಯಾವ ದಿನದಂದು? ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬರುತ್ತೆ. ಹಾಗಾಗಿ ನಾವು ಪ್ರತಿ ವರ್ಷ ನವೆಂಬರ್ 1ಅನ್ನ ಏನಂತ ಆಚರಿಸ್ತೀವಿ? ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ ಆಚರಿಸೋದನ್ನ ಕಾಣ್ತೀವಿ. ಯಾವ ದಿನವನ್ನ? ನವೆಂಬರ್ 1ಅನ್ನ. ಆಯ್ತಾ? ಆ ನಂತರದಲ್ಲಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳಿ ಹೆಸರಿಡಲಾಯಿತು. ಏನಂತ ಹೆಸರಿಡಲಾಯಿತು? ಕರ್ನಾಟಕ ಅಂತ ಹೇಳಿ ಹೆಸರಿಡಲಾಯಿತು. ಆಯ್ತಾ? ಯಾವಾಗ ಇದಕ್ಕೆ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಮಾಡಲಾಯಿತು? 1973ರಲ್ಲಿ
ಜೊತೆ ಹಂಚಿಕೆ ಆಗಿತ್ತು ಅಂತ ಗೊತ್ತಾಯ್ತದಲ್ವಾ? ಯಾವ್ಯಾವ ರಾಜ್ಯಗಳ ಜೊತೆ ನಮ್ಮ ಕರ್ನಾಟಕ ರಾಜ್ಯದ ಪ್ರದೇಶಗಳು ಹಂಚಿಕೆ ಆಗಿತ್ತು? ತಮಿಳುನಾಡು, ತಮಿಳುನಾಡು, ಕೇರಳ, ಆಂಧ್ರ, ಮಹಾರಾಷ್ಟ್ರ ಅಲ್ವಾ? ಈ ಭಾಗಗಳಲ್ಲಿ ಹಂಚಿಕೆ ಆಗಿರೋದನ್ನ ನಾವು ಕಾಣ್ತೀವಿ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳ? ಗೊತ್ತಾಗ್ತದಲ್ವಾ? ಈ ರೀತಿಯಾಗಿ ನಾವು ಕರ್ನಾಟಕದ ಹೆಸರಿನ ಹಿನ್ನೆಲೆಯನ್ನ ನಾವು ಇಲ್ಲಿ ಕಾಣ್ಬೋದು. ಈಗ ಕ್ವಶನ್ ಕೇಳ್ತೀನಿ, ಹೇಳ್ತೀರಾ ಅಲ್ವಾ ಮಕ್ಕಳ? ಆ ಟಾಪಿಕ್ ಬಗ್ಗೆನೇ ಕ್ವಶನ್ ಕೇಳ್ತೀನಿ, ಗಮನ ಇದ್ರೆ ಹೇಳ್ತೀರಾ ಅಲ್ವಾ? ಮೊದಲಿಗೆ ನಿಮಗೆ ಹೇಳಪ್ಪ, ನೀನು ಕರ್ನಾಟಕದ ಬಗ್ಗೆ ಪ್ರಾಚೀನ ಕಾಲದಲ್ಲಿ ಏನಂತ ಕರೀತಾರೆ? ಕಪ್ಪು ಮಣ್ಣಿನ ನಾಡು, ಕರುನಾಡು ಅಂತ ಹೇಳಿ ಕರೀತಾರೆ. ಮಕ್ಕಳ, ನಿಮ್ಮಲ್ಲಿ ಒಬ್ಬರು ಹೇಳೋ ದೀಕ್ಷಿತ್, ನೀನೆ ತಮಿಳಿನ ಯಾವ ಕೃತಿಯಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖವಿದೆ? ತಮಿಳಿನ ಯಾವ ಕೃತಿಯಲ್ಲಿ ಈ ಒಂದು ಕರ್ನಾಟಕದ ಬಗ್ಗೆ ಉಲ್ಲೇಖವನ್ನ ಕಾಣ್ತೀವಿ? ಹೇಳ್ತೀಯಪ್ಪ? ಶಿಲಪ್ಪಾಧಿಕಾರಗಳಲ್ಲಿ ಈ ಒಂದು ನಮ್ಮ ರಾಜ್ಯದ ಬಗ್ಗೆ ಉಲ್ಲೇಖವನ್ನ ನಾವು ಕಾಣ್ತೀವಿ ಅಲ್ವಾ? ನೆಕ್ಸ್ಟ್ ಏನೇನೋ ಶಿಲಪ್ಪಾಧಿಕಾರಗಳಲ್ಲಿ ಯಾವ ಪದದ ಉಲ್ಲೇಖವಿದೆ ನಮ್ಮ ರಾಜ್ಯದ ಬಗ್ಗೆ? ಕರುನಾಟ ಅನ್ನೋ ಪದದ ಉಚ್ಚಾರಣೆಯನ್ನ ಮಾಡ್ತೀವಿ ಅಲ್ವಾ? ಯಾರು ಹೇಳ್ತೀರಾ ಕರುನಾಟ ಪದದ ಅರ್ಥ? ಹೇಳಿದ್ರೀಗ ಉನ್ನತ ಅಥವಾ ಎತ್ತರದಲ್ಲಿರುವಂತಹ ನಾಡೆ ಕರುನಾಡು ಅಥವಾ ಕರುನಾಟ ಪದದ ಅರ್ಥ. ಆಯ್ತಾ? ಹಾಗೆಯೇ ಇಲ್ಲಿ ಅನೇಕ ಸಾಮ್ರಾಜ್ಯಗಳು ಆಳ್ವಿಕೆ ಮಾಡಿದ್ವು ಅಲ್ವಾ? ನಮ್ಮ ರಾಜ್ಯದಲ್ಲಿ ಅನೇಕ ಸಾಮ್ರಾಜ್ಯಗಳು ಆಳ್ವಿಕೆ ಮಾಡಿದಾವೆ ಅಲ್ವಾ? ಅದರಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯದ ಒಬ್ಬ ಕವಿ, ಆಯ್ತಾ? ಆ ಕವಿ ಬರೆದಂತಹ ಗ್ರಂಥದಲ್ಲಿ ಉಲ್ಲೇಖ ಇರೋದನ್ನ ಕಾಣ್ತೀವಿ ಅಲ್ವಪ್ಪ? ರಾಷ್ಟ್ರಕೂಟ ಸಾಮ್ರಾಜ್ಯದ ನೃಪತುಂಗನ ಆಸ್ಥಾನದಲ್ಲಿದ್ದಂತಹ ಪ್ರಮುಖ ಕವಿ ಯಾರು? ಹೇಳಲಾಗಲೇ ಶ್ರೀವಿಜಯ. ಶ್ರೀವಿಜಯ ಬರೆದಂತ ಕೃತಿ ಯಾವುದು? ಕವಿರಾಜ ಮಾರ್ಗ ಅಲ್ವಾ? ಈ ಕವಿರಾಜ ಮಾರ್ಗದಲ್ಲಿ ಏನಂತ ಉಲ್ಲೇಖವಿದೆ? ಹೇಳ್ತೀರಾ? ಕವಿರಾಜ ಮಾರ್ಗದಲ್ಲಿ ಕರ್ನಾಟಕದ ಬಗ್ಗೆ ಏನಂತ ಹೇಳಲಾಗಿದೆ? ಕಾವೇರಿಯಿಂದ ಗೋದಾವರಿಯವರೆಗೆ ಹರಡಿದ ಕರುನಾಡು. ಕಬ್ಬಿರುವ ಹರಡಿರುವ ನಾಡೆ ಕರುನಾಡು ಅಂತ ಹೇಳಿ ಉಲ್ಲೇಖಿಸಿರೋದನ್ನ ನಮಗೆ ಕಾಣ್ತೀವಿ. ಆಯ್ತಾ? ಹಾಗಾದ್ರೆ ಮಕ್ಕಳ, ನಮ್ಮ ರಾಜ್ಯ ಕರ್ನಾಟಕ ಸ್ವತಂತ್ರ ನಂತರದಲ್ಲಿ 4 ಆಂಗ್ಲ ಮೈಸೂರು ಯುದ್ಧಗಳು ನಡೆದಾದ ಮೇಲೆ ರೂಪುಗೊಂಡಿದ್ದನ್ನ ಕಾಣ್ತೀವಿ. ಯಾವಾಗ ವಿಶಾಲ ಕರ್ನಾಟಕ ರಾಜ್ಯ, ವಿಶಾಲ ಮೈಸೂರು ರಾಜ್ಯ, ಕರ್ನಾಟಕ ಅಂತ ಹೆಸರು ಬರೋಕ್ಕಿಂತ ಮುಂಚೆ ವಿಶಾಲ ಮೈಸೂರು ರಾಜ್ಯ ಅಂತ ಹೇಳಿ ಕರ್ಸ್ಕೊಳ್ಳುತ್ತೆ ಅಲ್ವಾ? ಈ ವಿಶಾಲ ಮೈಸೂರು ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂದಿದ್ದು? ಯಾರು ಹೇಳ್ತೀರಾ? ಹೇಳಪ್ಪ. 1956 ನವೆಂಬರ್ 1ರಂದು ಈ ವಿಶಾಲ ಮೈಸೂರು ರಾಜ್ಯ ಅನ್ನೋದು ಅಸ್ತಿತ್ವಕ್ಕೆ ಬಂತು. ನೀವ್ ಹೇಳ್ತೀರಾ ಮಕ್ಕಳ, ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವವನ್ನ ಆಚರಿಸ್ತೀವಿ ಅಲ್ವಾ? ಯಾವ ದಿನದಂದು ನಾವು ಕನ್ನಡ ರಾಜ್ಯೋತ್ಸವವನ್ನ ಆಚರಿಸ್ತೀವಿ? ನವೆಂಬರ್ 1ರಂದು ಪ್ರತಿ ವರ್ಷನೂ ಆ ಒಂದು ಸವಿ ನೆನಪಿಗಾಗಿ, ವಿಶಾಲ ಮೈಸೂರು ರಾಜ್ಯದ ರಚನೆಯ ಸವಿ ನೆನಪಿಗಾಗಿ ಪ್ರತಿ ವರ್ಷನೂ ನಾವು ಕನ್ನಡ ರಾಜ್ಯೋತ್ಸವವನ್ನ ಆಚರಿಸ್ತೀವಿ ಅಲ್ವಾ? ಹಾಗೆ ಮಕ್ಕಳ, ಯಾವ್ಯಾವ ರಾಜ್ಯಗಳಲ್ಲಿ ನಮ್ಮ ಪ್ರದೇಶ ಹಂಚಿಕೆಯಾಗಿತ್ತು? ಕರ್ನಾಟಕ ರಾಜ್ಯದ ಪ್ರದೇಶಗಳು ಯಾವ್ಯಾವ ಪ್ರದೇಶಗಳಲ್ಲಿ ಹಂಚಿಕೆಯಾಗಿವೆ? ಆಂಧ್ರ ಪ್ರದೇಶ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು ಅಲ್ವಾ? ಹೈದರಾಬಾದ್ ಅಥವಾ ಆಂಧ್ರ ಪ್ರದೇಶ, ತಮಿಳುನಾಡು, ಹಾಗೇನೆ ಮಹಾರಾಷ್ಟ್ರ, ಕೇರಳ ಭಾಗಗಳಲ್ಲಿ ನಮ್ಮ ರಾಜ್ಯ ಏನಾಗಿತ್ತು? ಹಂಚಿಕೆಯಾಗಿರೋದನ್ನ ನಾವು ಕಾಣ್ತೀವಿ ಅಲ್ವಾ ಮಕ್ಕಳ? ಇದಿಷ್ಟು ಆಯ್ತು. ನೆಕ್ಸ್ಟ್ ಬರೋಣ ಕರ್ನಾಟಕದ ವಿಸ್ತೀರ್ಣ. ನೆಕ್ಸ್ಟ್ ಏನೋ ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ತಿಳಿತಾ ಹೋಗೋಣ. ಎಲ್ಲಿಂದ ಎಲ್ಲಿವರೆಗೆ ಇದು ಕಂಡು ಬರುತ್ತೆ ಅಂದ್ರೆ ವಿಸ್ತೀರ್ಣಕ್ಕೆ ಹೋಗೋದಕ್ಕಿಂತ ಮುಂಚೆ ಮಕ್ಕಳ ಭೌಗೋಳಿಕ ಸ್ಥಾನವನ್ನ ತಿಳ್ಕೊಳ್ಳ. ಕರ್ನಾಟಕದ ಭೌಗೋಳಿಕ ಸ್ಥಾನ ಅಂತ
ಎಷ್ಟು ರಾಜ್ಯಗಳಿದಾವೆ? ಆಗಲೇ ಕೇಳಿದ್ರಲ್ಲ, ಹೇಳಿದ್ರಲ್ಲ 28. ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯಗಳಿದಾವೆ? 28. ಆಯ್ತಾ? ಈ 28 ರಾಜ್ಯಗಳಲ್ಲಿ ನಮ್ಮ ರಾಜ್ಯನೂ ಕೂಡ ಒಂದು ಅಲ್ವಾ? ಕರ್ನಾಟಕ ರಾಜ್ಯನೂ ಕೂಡ ಒಂದು. ಈ ಕರ್ನಾಟಕ ರಾಜ್ಯ ಯಾವ ಅಕ್ಷಾಂಶ ಮತ್ತೆ ರೇಖಾಂಶದ ನಡುವೆ ಕಂಡು ಬರುತ್ತದೆ ಅನ್ನೋದನ್ನ ನೋಡೋಣ. ನಮ್ಮ ರಾಜ್ಯ ಯಾವ ಅಕ್ಷಾಂಶ ಮತ್ತೆ ರೇಖಾಂಶದ ನಡುವೆ ಕಂಡು ಬರುತ್ತದೆ? ಈಗಾಗಲೇ ನಿಮ್ಗೆ ಗೊತ್ತು ಅಲ್ವಾ? ಅಕ್ಷಾಂಶ ಅಂದ್ರೇನು, ರೇಖಾಂಶ ಅಂದ್ರೇನು ಅಂತ ಗೊತ್ತು ಅಲ್ವಾ? ಗೊತ್ತು ಅಲ್ವಾ? ಗೋಳದ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನ ಏನಂತ ಕರಿತೀವಿ? ಅಕ್ಷಾಂಶ ಅಲ್ವಾ? ಉತ್ತರದಿಂದ ದಕ್ಷಿಣಕ್ಕೆ ಸಮಭಾಜಕ ವೃತ್ತವನ್ನ ಛೇದಿಸುವಂತಹ ಕಾಲ್ಪನಿಕ ರೇಖೆಗಳನ್ನ ಏನಂತ ಕರಿತೀವಿ? ರೇಖಾಂಶ. ಉತ್ತರದಿಂದ ದಕ್ಷಿಣಕ್ಕೆ ಬರುವಂತವನ್ನ ಏನಂತ ಕರಿತೀವಿ? ರೇಖಾಂಶ ಅಲ್ವಾ? ಹಾಗೆ ಪೂರ್ವದಿಂದ ಪಶ್ಚಿಮಕ್ಕೆ ಬರುವಂತವನ್ನ ಏನಂತ ಕರಿತೀವಿ? ಅಕ್ಷಾಂಶ ಅಂತ ಹೇಳಿ ಕರಿತೀವಿ ಅಲ್ವಪ್ಪ? ನಮ್ಮ ಕರ್ನಾಟಕ ಯಾವ ಅಕ್ಷಾಂಶ ಮತ್ತೆ ಯಾವ ರೇಖಾಂಶದ ನಡುವೆ ಕಂಡು ಬರುತ್ತದೆ ಅನ್ನೋದನ್ನ ನೋಡೋಣ. ಅರ್ಥ ಆಗ್ತಿದೆಯಾ? ನಮ್ಮ ರಾಜ್ಯ ಯಾವ ಅಕ್ಷಾಂಶ ಮತ್ತೆ ರೇಖಾಂಶಗಳ ನಡುವೆ ಕಂಡು ಬರುತ್ತದೆ ಅನ್ನೋದ್ರ ಬಗ್ಗೆ ನಾವೀಗ ತಿಳಿತಾ ಹೋಗೋಣ. ಆಯ್ತಾ? ನೋಡಿ, ಈ ಎರಡು ಅಕ್ಷಾಂಶಗಳ ನಡುವೆ ಹಾಗಾದ್ರೆ ಅಕ್ಷಾಂಶಗಳ ಅಂಶಗಳನ್ನ ಗಮನಿಸಿ. 11 ಡಿಗ್ರಿ ಹೇಳಿ ಸಾಧ್ಯನಾ? 11 ಡಿಗ್ರಿ ಅಂಶ ಎಷ್ಟು? 31 ಅಂಶ. ಹಾಗೇನೆ 11 ಡಿಗ್ರಿ 31 ಅಂಶದ ರೇಖೆ ಇದು. ನೆಕ್ಸ್ಟ್ ಎಲ್ಲಿವರೆಗೆ? 17 ಡಿಗ್ರಿ 50 ಈ ಎರಡು ಅಕ್ಷಾಂಶ ಯಾವುದು? ಅಕ್ಷಾಂಶ ರೇಖೆ ಅಂತ. ಈ ಎರಡು ಅಕ್ಷಾಂಶಗಳ ನಡುವೆ ನಮ್ಮ ರಾಜ್ಯ ಕಂಡುಬರುತ್ತದೆ. ಆಯ್ತಾ? ಒಂದ್ಸಲ ಗಮನಿಸಿ. 11 ಡಿಗ್ರಿ 31 ಅಂಶ ಅಕ್ಷಾಂಶ ಇದು ಅಲ್ವಾ? ಹೌದು ತಾನೆ? ಅಕ್ಷಾಂಶ. ಹಾಗೆಯೇ ಇಲ್ಲಿಂದ ಹಿಡಿದು ಇಲ್ಲಿಗೆ 18 ಡಿಗ್ರಿ 45 ಅಂಶ ಅಕ್ಷಾಂಶ. ಆಯ್ತಾ? ಈ ಎರಡು ಅಕ್ಷಾಂಶ. ಹಾಗೆಯೇ ರೇಖಾಂಶಕ್ಕೆ ಬರೋಣ. ಅಂತ ಯಾವ ರೇಖಾಂಶ? ಯಾವ ಎರಡು ರೇಖಾಂಶಗಳ ನಡುವೆ ಇದು ಕಂಡು ಬರುತ್ತದೆ ಅಲ್ವಾ? ಯಾವ ಎರಡು? 74 ಡಿಗ್ರಿ 12 ಅಂಶ 78 ಡಿಗ್ರಿ 40 ಅಂಶ. ಈ ಎರಡು ರೇಖಾಂಶಗಳ ನಡುವೆ ನಮ್ಮ ರಾಜ್ಯ ಕಂಡು ಬರುತ್ತದೆ. ಅಕ್ಷಾಂಶಗಳು ರೇಖಾಂಶಗಳು ಈ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವೆ ಕಂಡು ಬರುತ್ತದೆ. ಅರ್ಥ ಆಯ್ತಲ್ವಾ? ನಿಮಗೆ ಕೇಳ್ತಾರೆ ಕ್ವಶನ್ ಪೇಪರ್ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ, ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶದ ಸ್ಥಾನ ತಿಳಿಸಿ ಅಂತ. ಆಯ್ತಾ? ಅವಾಗ ಬರ್ತೀರಲ್ವಾ? 11 ಡಿಗ್ರಿ 31 ಅಂಶದಿಂದ 17 ಡಿಗ್ರಿ 45 ಅಂಶ ಅಕ್ಷಾಂಶಗಳ ನಡುವೆ ಹಾಗೂ 74 ಡಿಗ್ರಿ 12 ಅಂಶದಿಂದ 78 ಡಿಗ್ರಿ 40 ಅಂಶದ ರೇಖಾಂಶಗಳ ನಡುವೆ ಕರ್ನಾಟಕ ಕಂಡುಬರುತ್ತದೆ. ಆಯ್ತಾ? ಅದ್ರ ಜೊತೆಗೆ ಮಾತ್ರ ಉತ್ತರದ ತುದಿ ಬೀದರ್ನ ಒಂದು ಪ್ರದೇಶ ಯಾವುದು? ಔರಾದ್. ಬೀದರ್ನ ಪ್ರದೇಶ ಯಾವುದು? ಔರಾದ್. ಆಯ್ತಾ? ಯಾವ ಭಾಗದಲ್ಲಿರೋದು ಅದು? ಉತ್ತರ. ಆಯ್ತಾ? ಔರಾದ್ನಿಂದ ಹಿಡಿದು ಚಾಮರಾಜನಗರ. ಯಾವ ನಗರ? ಚಾಮರಾಜನಗರ. ಆಯ್ತಾ? ದಕ್ಷಿಣದ ಯಾವ ಭಾಗ? ಚಾಮರಾಜನಗರಕ್ಕೆ ವಿಸ್ತರಿಸಿದೆ. ಆಯ್ತಾ? ಇಲ್ಲಿಂದ ಇಲ್ಲಿಗೆ ವಿಸ್ತರಿಸಿರೋದನ್ನ ಕಾಣ್ತೀವಿ. ಎಷ್ಟು ಕಿಲೋಮೀಟರ್ ಉದ್ದ ಇದೆ ಇದು? ಎಷ್ಟು ಕಿಲೋಮೀಟರ್
ಹಾಗೇನೆ ನೈಋತ್ಯದಲ್ಲಿ ಯಾವುದಿರೋದು ಕೇರಳ. ಇವುಗಳ ಜೊತೆ ನೆರೆಯ ಗಡಿರೇಖೆಗಳನ್ನ ಹೊಂದಿಕೊಂಡಿರೋದನ್ನ ಕಾಣ್ತೀವಿ. ನೆರೆಯ ರಾಜ್ಯಗಳು ಆಯ್ತಾ, ಮಹಾರಾಷ್ಟ್ರ, ಇಲ್ಲಿ ಗೋವಾ ಬರುತ್ತೆ ಮಕ್ಕಳ, ಗೋವಾ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕೇರಳ ಆಯ್ತಾ. ಈ ರಾಜ್ಯಗಳ ಜೊತೆ ನಮ್ಮ ರಾಜ್ಯ ಗಡಿರೇಖೆಯನ್ನ ಹೊಂದಿದೆ. ಇದು ನೋಡ್ಲಿಕ್ಕೆ ಯಾವ ಆಕಾರದಲ್ಲಿ ಕಾಣುತ್ತೆ? ಗೋಳಂಬಿ ಆಕಾರವನ್ನು ಹೊಂದೋದನ್ನ ಕಾಣ್ತೀವಿ. ಯಾವ ಆಕಾರ? ಗೋಳಂಬಿ ಆಕಾರ. ಆಯ್ತಾ ಮಕ್ಕಳ? ಹಾಗೇನೆ ಇದರ ಒಟ್ಟು ವಿಸ್ತೀರ್ಣವನ್ನ ನಾವೀಗ ನೋಡೋಣ. ಕರ್ನಾಟಕದ ವಿಸ್ತೀರ್ಣ ಎಷ್ಟು ಎಷ್ಟಿದೆ ಅಂತ ಗೊತ್ತಿದೆಯಾ ಮಕ್ಕಳ? ನಮ್ಮ ರಾಜ್ಯದ ಒಟ್ಟು ವಿಸ್ತೀರ್ಣವೆಷ್ಟು ಗೊತ್ತಿದೆಯಾ? ಹೇಳ್ತೀರಾ ಯಾರಾದ್ರು? 1,99,799 ಚದುರ ಕಿಲೋಮೀಟರ್ ಅಲ್ವಾ? ಇನ್ನೊಂದ್ಸಲ ಏನಂತ ರಿಪೀಟ್ ಮಾಡೋಣ. ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣವೆಷ್ಟು? 1,99,799 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರೋದನ್ನ ಕಾಣ್ತೀವಿ. ಆಯ್ತಾ? ಹಾಗೆಯೇ ನಮ್ಮ ರಾಜ್ಯ ಇತರೆ ರಾಜ್ಯಗಳಿಗಿಂತ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ? 8ನೇ ದೊಡ್ಡ ರಾಜ್ಯವಾಗಿದೆ. ಎಷ್ಟನೇ ದೊಡ್ಡ ರಾಜ್ಯ? 8ನೇ ದೊಡ್ಡ ರಾಜ್ಯವಾಗುವುದನ್ನ ಕಾಣ್ತೀವಿ. ಆಯ್ತಾ? 2011ರಲ್ಲಿ ಇದರ ಜನಗಣತಿ ಮಾಡಿದ್ದಾರೆ. ಎಷ್ಟರಲ್ಲಿ? 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿದ್ದಂತಹ ಜನಸಂಖ್ಯೆ ಎಷ್ಟು ಅಲ್ವಾ? ಯಾರು ಹೇಳ್ತೀರಾ ಮಕ್ಕಳ? ಈಗ ಇನ್ನೂ ಜಾಸ್ತಿ ಆಗಿದೆ. 6,10,95,297 ಅಲ್ವಾ? ಈಗ ಇನ್ನೂ ಡಬಲ್ ಆಗಿದೆ ಅಲ್ವಪ್ಪ? 2011ರಲ್ಲಿ ಇಷ್ಟು ಜನಸಂಖ್ಯೆಯನ್ನ ಹೊಂದಿತ್ತು ಆಯ್ತಾ? ಒಟ್ಟಾರೆಯಾಗಿ ಕರ್ನಾಟಕ ಇಡೀ ಭಾರತಕ್ಕೆ ಹೋಲಿಕೆ ಮಾಡಿದ್ರೆ ಶೇಕಡ ಅಂತ ಹೇಳೋದಾದ್ರೆ ಶೇಕಡವಾರು ಪ್ರಮಾಣದಲ್ಲಿ ಎಷ್ಟಿದೆ ನಮ್ಮ ರಾಜ್ಯ? 5.83ರಷ್ಟಿದೆ ಆಯ್ತಾ? ಭೌಗೋಳಿಕ ಸ್ಥಾನದಲ್ಲಿ ಭೌಗೋಳಿಕ ವಿಸ್ತೀರ್ಣದಲ್ಲಿ ಶೇಕಡ 5% 5.83ರಷ್ಟು ನಮ್ಮ ರಾಜ್ಯ ಇರೋದನ್ನ ನಾವು ಕಾಣ್ತೀವಿ ಆಯ್ತಾ? ಅದರ ಜೊತೆಗೆ ಇನ್ನೊಂದು ಅಂಶಗಳಿಗೆ ಬರೋಣ. ನಾವೀಗ ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ ಅಲ್ವಾ? ಇವನ್ನ ನೀವು ಪಟ್ಟಿ ಮಾಡ್ತೀರಾ ಅಲ್ವಾ? ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ? 31 ಜಿಲ್ಲೆಗಳಿದ್ದಾವೆ. ಎಷ್ಟು ಜಿಲ್ಲೆಗಳು? 31 ಜಿಲ್ಲೆಗಳು ಆಯ್ತಾ? ಹಾಗೆಯೇ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆ ಯಾವುದು? ಚಿಕ್ಕಮಗಳೂರು. ನಮ್ಮ ಜಿಲ್ಲೆ ಯಾವುದು? ಚಿಕ್ಕಮಗಳೂರು. ಆ 31 ಜಿಲ್ಲೆಗಳನ್ನು ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ನಾಳೆ ಹೋಮ್ವರ್ಕ್ ಒಳಗೆ 31 ಜಿಲ್ಲೆಗಳನ್ನ ಏನ್ ಮಾಡ್ಕೊಂಡು ಬರ್ಕೊಂಡು ಬನ್ನಿ ಆಯ್ತಾ? ಈ 31 ಜಿಲ್ಲೆಗಳು ಹಾಗೇನೆ ಅನೇಕ ಹೋಬಳಿ, ಗ್ರಾಮಗಳನ್ನ, ಹಳ್ಳಿಗಳನ್ನ, ನಾವು ತಾಲೂಕುಗಳನ್ನ ಕಾಣ್ತೀವಿ. ಎಷ್ಟೆಷ್ಟು ತಾಲೂಕುಗಳಿದ್ದಾವೆ ಹಾಗೇನೆ ಗ್ರಾಮಗಳಿದ್ದಾವೆ ಅನ್ನೋದನ್ನ ಲೆಕ್ಕ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಹೇಳ್ತೀರಾ? ತಾಲೂಕುಗಳ ಸಂಖ್ಯೆ ಎಷ್ಟು? 239. ಎಷ್ಟು? 239. ಹೋಬಳಿಗಳ ಸಂಖ್ಯೆ ಎಷ್ಟು? ಯಾರು ಹೇಳ್ತೀರಾ? 745. 745 ಹೋಬಳಿಗಳನ್ನ ಕಾಣ್ತೀವಿ. ಎಷ್ಟು ಗ್ರಾಮಗಳಿದ್ದಾವೆ? 347. ಗ್ರಾಮಗಳು ಅಷ್ಟೇನ ಇರೋದು? ಎಷ್ಟಿದಾವೆ? 29,483 ಗ್ರಾಮಗಳನ್ನ ಕಾಣ್ತೀವಿ ಅಲ್ವಾ? ಹೌದಲ್ವಪ್ಪ? ಹಾಗಾಗಿ 31 ಜಿಲ್ಲೆಗಳನ್ನು ನಾವಿಲ್ಲಿ ಕಾಣ್ತೀವಿ. ಅದರಲ್ಲಿ ನಮ್ಮ ಜಿಲ್ಲೆ ಚಿಕ್ಕಮಗಳೂರು ಅಲ್ವಪ್ಪ? ನೀವು ಹಾಗೆಯೇ ಇವಿಷ್ಟು ಜಿಲ್ಲೆಗಳನ್ನ ಆಯ್ತಾ? ಇಷ್ಟು ಜಿಲ್ಲೆಗಳನ್ನ ಏನ್ ಮಾಡಿ ಪಟ್ಟಿ ಮಾಡಿಕೊಂಡು ಬನ್ನಿ. ನೋಡಿ, ನಮ್ಮ ರಾಜ್ಯದ ಈ ಬೀದರ್ನ ಔರಾದ್ಬಾಗ್ ಕಾಣ್ತಿದೆಯಲ್ವಾ? ಪಿಂಕ್ ಕಲರು. ಈ ಬೀದರ್ನ ಔರಾದ್ಬಾಗದಿಂದ ಹಿಡಿದು ದಕ್ಷಿಣದ ಯಾವ ಭಾಗ ಇದು? ಚಾಮರಾಜನಗರ ಆಯ್ತಾ? ಚಾಮರಾಜನಗರದವರೆಗೆ. ಹಾಗೆ ಪಶ್ಚಿಮದ
ವಿಭಾಗಗಳನ್ನು ಮಾಡ್ತಾರೆ. ರಾಜ್ಯ ಸರ್ಕಾರ ಸುಗಮವಾದಂತಹ ಸುವ್ಯವಸ್ಥಿತವಾದಂತಹ ಆಡಳಿತವನ್ನ ಕೊಡ್ಲಿಕ್ಕಾಗಿ ಎಷ್ಟು ವಿಭಾಗಗಳನ್ನಾಗಿ ಮಾಡ್ಕೊಂಡಿದ್ದಾರೆ? 4 ವಿಭಾಗಗಳು. ಆಡಳಿತ ವಿಭಾಗಗಳು ಎಷ್ಟೋ? 4. ಅವು ಯಾವ್ಯಾವು ಅನ್ನೋದನ್ನ ನೋಡೋಣ. ಆಯ್ತಾ? ಹೇಳ್ತೀರಾ? ಆಡಳಿತದ ದೃಷ್ಟಿಯಿಂದ 4 ಕೇಂದ್ರಗಳನ್ನ ಮಾಡಿಕೊಳ್ಳಲಾಗಿದೆ. ಒಂದು ಬೆಂಗಳೂರು ಹೇಳ್ತೀರಾ? ಬೆಳಗಾವಿ. 2 ಕಲಬುರಗಿ. 3 ಬೆಂಗಳೂರು. 4 ಮೈಸೂರು. ನೋಡಿ ಮಕ್ಕಳ ಚಾರ್ಟಲ್ಲಿ ಗಮನಿಸಿ. ಯಾವ ಜಿಲ್ಲೆ? ಬೆಳಗಾವಿ ಅಲ್ವಾ? ನೆಕ್ಸ್ಟ್ ಕಲಬುರಗಿ. ನೆಕ್ಸ್ಟ್ ಬೆಂಗಳೂರು ನಗರ. ಕಾಣ್ತಿದೆಯಾ? ನೆಕ್ಸ್ಟ್ ಯಾವುದು? ಮೈಸೂರು ಅಂತೇಳಿ ವಿಭಾಗಗಳನ್ನ ಮಾಡಿಕೊಂಡು ಆಡಳಿತವನ್ನ ನಿರ್ವಹಿಸ್ತಾ ಇರೋದನ್ನ ಕಾಣ್ತೀವಿ. ಆಯ್ತಾ? ಈ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು? ಬೆಳಗಾವಿ. ಆಯ್ತಾ? ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿರುವಂತಹ ಜಿಲ್ಲೆ ಯಾವುದು? ಬೆಳಗಾವಿ. ಅತಿ ಚಿಕ್ಕ ಜಿಲ್ಲೆ ಯಾವುದು? ಕಾಣಿಸ್ತಿದೆಯಾ? ಬೆಂಗಳೂರು ನಗರ. ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆ. ಅರ್ಥ ಆಗ್ತಿದೆಯಾ ಮಕ್ಕಳ? ಗೊತ್ತಾಯ್ತು ಅಲ್ವಾ? ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ, ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಆಯ್ತಾ? ಆಡಳಿತ ವಿಭಾಗಗಳು ಬೆಳಗಾವಿ, ಕಲಬುರಗಿ, ಬೆಂಗಳೂರು, ಮೈಸೂರು. ಆಯ್ತಾ? ಅರ್ಥ ಆಗ್ತಿದೆ ಅಲ್ವಾ? ಹಾಗೆ ಮಕ್ಕಳ ಗಮನಿಸಿ ನೋಡಿ. ತಿಳಿಸುವಪ್ಪ ನೋಡಿ. ಬೀದರ್, ಕಲಬುರಗಿ, ರಾಯಚೂರು, ಹಾಗೆಯೇ ಕೊಪ್ಪಳ, ಯಾದಗಿರಿ, ಹಾಗೆಯೇ ಬಳ್ಳಾರಿ, ಇದರಲ್ಲಿ ವಿಜಯನಗರ ಬರುತ್ತೆ. ಆಯ್ತಾ? ಈ 7 ಜಿಲ್ಲೆಗಳಿದಾವಲ್ಲ, ಇವನ್ನ ಹೈದರಾಬಾದ್ ಕರ್ನಾಟಕ ಪ್ರದೇಶಗಳು ಅಂತೇಳಿ ಕರೀತಾರೆ. ಇವಕ್ಕೆ ಕೇಂದ್ರ ಸರ್ಕಾರದಿಂದ ಸಿಬ್ಬಂದಿಗಳನ್ನ ಕಾಣ್ತೀವಿ. ವಿಶೇಷ ಸ್ಥಾನಮಾನಗಳನ್ನ ನೀಡಿರೋದನ್ನ ಕಾಣ್ತೀವಿ. ಆಯ್ತಾ ಮಕ್ಕಳ? ಪ್ರಶ್ನೆಗಳನ್ನ ಹೇಳ್ತೀನಿ, ಹೇಳ್ತಾ ಹೋಗಿ. ಇದುವರೆಗೂ ಆಗಿದಂತಹ ಅಂಶಗಳಲ್ಲಿ ಕರ್ನಾಟಕದ ಒಟ್ಟು ವಿಸ್ತೀರ್ಣವೆಷ್ಟು? ಯಾರು ಹೇಳ್ತಾರೆ? ಹೇಳ. 1,60,41,790. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಅಲ್ವಾ? ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಹುಡುಗಿಯರಿಗೆ. ನಮ್ಮ ಕರ್ನಾಟಕವನ್ನ ಆಡಳಿತದ ದೃಷ್ಟಿಯಿಂದ ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ? ಯಾರು ಹೇಳ್ತೀರಾ? ಎಷ್ಟು? 4 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಅಲ್ವಾ? ಆಡಳಿತ ವಿಭಾಗಗಳು ಯಾವ್ಯಾವು? ಯಾರು ಹೇಳ್ತೀರಾ? ಯಾವ್ಯಾವು ಆಡಳಿತ ವಿಭಾಗಗಳು? ಬೆಳಗಾವಿ, ಬೆಂಗಳೂರು, ಮೈಸೂರು, ಕಲಬುರಗಿ. ಅಲ್ವಾ? 4 ಕೇಂದ್ರಗಳನ್ನು ನಾವು ಕಾಣ್ತೀವಿ. ಕರ್ನಾಟಕದ ಉತ್ತರದ ತುದಿ ಯಾವುದು? ಬೀದರ್ ಜಿಲ್ಲೆಯ ಯಾವುದು? ಔರಾದ್ ಅಲ್ವಾ? ದಕ್ಷಿಣದ ತುದಿ ಯಾವುದು? ಚಾಮರಾಜನಗರ ಅಲ್ವಾ? ಹಾಗೇನೆ ಪಶ್ಚಿಮದ ತುದಿ ಅಂತೇಳಿ ಯಾವುದನ್ನ ಕರಿತೀವಿ? ಕಾರವಾರ ಅಲ್ವಾ? ಕಾರವಾರವನ್ನ ಪಶ್ಚಿಮದ ತುದಿ ಅನ್ನಲಾಗುತ್ತೆ. ಪೂರ್ವದ ತುದಿ ಯಾವುದು? ಮುಳಬಾಗಿಲು. ಕೋಲಾರದ ಯಾವುದು? ಮುಳಬಾಗಿಲು ಅಲ್ವಾ? ಕರ್ನಾಟಕದ ಉದ್ದ ಎಷ್ಟು? ಎಷ್ಟು ಕಿಲೋಮೀಟರ್? 700
31 ಜಿಲ್ಲೆಗಳಿವೆ ಅಲ್ವಾ ಅಕ್ಕ? ನಮ್ಮ ಜಿಲ್ಲೆ ಯಾವುದು? ಚಿಕ್ಕಮಗಳೂರು ಅಲ್ವಾ? ಹೌದಲ್ವಾ ಅಕ್ಕ? ಹಾಗಾದ್ರೆ ಮಕ್ಕಳ ನಾವು ಇವತ್ತಿನ ಒಂದು ತರಗತಿಯಲ್ಲಿ ಇದುವರೆಗೂ ಕರ್ನಾಟಕದ ಹೆಸರಿನ ಹಿನ್ನೆಲೆ, ಹಾಗೇನೆ ಕರ್ನಾಟಕದ ಭೌಗೋಳಿಕ ಸ್ಥಾನ, ಹಾಗೆ ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ಅರ್ಥಕೊಂಡಿದ್ದೀವಿ ಆಯ್ತಾ? ನಾಳೆ ತರಗತಿಯಲ್ಲಿ ಇದನ್ನ ಮುಂದುವರಿಸೋಣ. ಹೋಮ್ವರ್ಕ್ ಆಗ್ತದೆ ಏನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ರಾಜ್ಯದ ನಕ್ಷೆ ಬರೆದು ಜಿಲ್ಲೆಗಳನ್ನು ಹೆಸರಿಸಿ. ನಮ್ಮ ರಾಜ್ಯದ ನಕ್ಷೆ ಬರೆದು ಜಿಲ್ಲೆಗಳನ್ನು ಹೆಸರಿಸಿ. ಜಿಲ್ಲೆಗಳನ್ನು ಹೆಸರಿಸಿ. ನಮ್ಮ ರಾಜ್ಯದ ನಕ್ಷೆ ಬರೆದು ಜಿಲ್ಲೆಗಳನ್ನು ಹೆಸರಿಸಿ. ನೆಕ್ಸ್ಟ್ ಎರಡನೇ ಕ್ವೆಶ್ಚನ್, ಕರ್ನಾಟಕದ ನೆರೆಯ ರಾಜ್ಯಗಳನ್ನು ನಕ್ಷೆ ಬರೆದು ಗುರುತಿಸಿ. ನೆಕ್ಸ್ಟ್ ಕ್ವೆಶ್ಚನ್, ಕರ್ನಾಟಕದ ಅಕ್ಷಾಂಶ ರೇಖಾಂಶಿಕ ಸ್ಥಾನವನ್ನು ತಿಳಿಸುವ. ಕರ್ನಾಟಕದ ಅಕ್ಷಾಂಶ ರೇಖಾಂಶಿಕ ಸ್ಥಾನ ತಿಳಿಸುವ ನಕ್ಷೆ ಬರೆಯಿರಿ. ಹಾಗೆ ಮಕ್ಕಳ 31 ಜಿಲ್ಲೆಗಳನ್ನು ನಾಳಿನ ಅವಧಿಯಲ್ಲಿ